ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಉತ್ತರ ಕರ್ನಾಟಕದ ರೆಸಿಪಿ ರೊಟ್ಟಿ ಉಂಡಿ ಅಥವಾ ರೊಟ್ಟಿ ಮುಟಗಿ. ಈ ರೆಸಿಪಿಗೆ ಮೊದಲಿಗೆ ಬೇಕಾಗಿರೋದು 20ರಿಂದ 25 ಎಸಳು ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿನ ಕಟ್ ಮಾಡಿ ಹಾಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೂರನ್ನು ಸೇರಿಸಿ ಚೆನ್ನಾಗಿ ಕುಟ್ಕೋಬೇಕು. ಆ್ಯಂಡ್ ಇದು ಕೂಡ ನಮ್ಮ ಅತ್ತೆಯವರ ರೆಸಿಪಿನೇ. ಈ ರೊಟ್ಟಿ ಉಂಡಿನ ಯೂಶುವಲಿ ಉತ್ತರ ಕರ್ನಾಟಕದ ಕಡೆ ಚಿಕ್ಕ ಮಕ್ಕಳಿಗಂತಾನೆ ಮಾಡಿಕೊಡ್ತಾರೆ. ನೋಡ್ತಾ ಇದ್ದೀರಾ, ತುಂಬ ಸಣ್ಣದಾಗಿ ಕುಟ್ತಾ ಇದ್ದಾರೆ. ಹಾಗೆ ಎಲ್ಲ ಮಿಕ್ಸ್ ಆದಾಗ ಫ್ಲೇವರ್ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ತುಂಬ ಸಣ್ಣದಾಗಿ ಕುಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕಡೆ ಬಿಸಿ ಬಿಸಿ ರೊಟ್ಟಿನ ಇದಕ್ಕೆ ಮಾಡ್ಕೋಬೇಕಾಗತ್ತೆ. ಈ ರೆಸಿಪಿಗೆ ನಮ್ಮತ್ತೆ ರೊಟ್ಟಿನ ಬಡಿತಾ ಇದ್ದಾರೆ. ಬಡಿದಿರೋ ರೊಟ್ಟಿ ತುಂಬಾ ಚೆನ್ನಾಗಿ ರುಚಿಯಾಗಿ ಇರುತ್ತೆ. ಇಲ್ಲಿ ದಪ್ಪನಾಗಿರೋ ರೊಟ್ಟಿನ ಬಡ್ಕೊಂಡು ರೊಟ್ಟಿ ಹೆಂಚಲ್ಲಿ ಬೇಯಿಸ್ಕೊಂಡು ಬಿಸಿ ಬಿಸಿ ರೊಟ್ಟಿಗೆ ಉಂಡಿ ಕಟ್ಟಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನೋಡ್ತಾ ಇದ್ದೀರಾ, ಬಿಸಿ ಬಿಸಿಯಾಗಿರೋ 2 ದಪ್ಪ ರೊಟ್ಟಿಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮಿಶ್ರಣ ಹಾಕಿ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿನ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೋಬೇಕು. ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಕೆಲವರು ತುಪ್ಪ ಹಾಕ್ತಾರೆ, ಕೆಲವರು ಎಣ್ಣೆ ಹಾಕ್ತಾರೆ. ನಮ್ಮತ್ತೆ ಎಣ್ಣೆ ರುಚಿ ಕೊಡುತ್ತೆ, ಹಾಗಾಗಿ ಎಣ್ಣೆ ಹಾಕ್ತೀನಿ ಅಂತ ಹೇಳಿದ್ರು. ಅದನ್ನೆಲ್ಲ ಸ್ವಲ್ಪ ರೊಟ್ಟಿಗೆ ಸವರ್ಬಿಟ್ಟು ರೊಟ್ಟಿನ ತುಂಬ ಸಣ್ಣದಾಗಿ ಮಡ್ಚಿಬಿಟ್ಟು ಮತ್ತೆ ಕುಟ್ಕೋಬೇಕಾಗತ್ತೆ. ರೊಟ್ಟಿ ಬಿಸಿರೋದ್ರಿಂದ ತುಂಬ ಚೆನ್ನಾಗಿ ಬೇಗ ಮೆತ್ತಗಾಗತ್ತೆ. 2 ನಿಮಿಷ ನಾವು ಕುಟ್ಕೊಂಡ್ರೂ ಸಾಕು. ಹೇಳಬೇಕು ಅಂದರೆ ಬಿಸಿಯಾಗಿರೋದ್ರಿಂದ ಅದು ಬೇಗನೆ ಮೆತ್ತಗಾಗತ್ತೆ. ಅದನ್ನು ಹೊರಗಡೆ ತಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕೈಯಿಂದಾನೇ ರೊಟ್ಟಿ ಸಣ್ಣ ಸಣ್ಣ ತುಂಡುಗಳಾಗೋವರೆಗೂ ಅದನ್ನು ಕಿವುಚಬೇಕಾಗತ್ತೆ. ಸೊ ಈಗ ರೊಟ್ಟಿ ಒಂದು ಹದಕ್ಕೆ ಬಂದಿದೆ. ಹದಕ್ಕೆ ಬಂದ ಮೇಲೆ ಅದನ್ನು ನಾವು ಮುದ್ದೆ ಥರ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ತಗೊಂಡು ಮುದ್ದೆ ಥರ ಮಾಡಿ ಕೈಯಲ್ಲಿ ಉಂಡೆ ಕಟ್ತಾ ಹೋಗಬೇಕು. ಈಗ ನೋಡ್ತಾ ಇದ್ದೀರಾ, ನಮ್ಮತ್ತೆ ಒಂದು ಉಂಡೆ ಕಟ್ಟಿದ್ರು. ಹಾಗೆ ಇನ್ನೊಂದು ಉಂಡೆನೂ ಕಟ್ತಾ ಇದ್ದಾರೆ. ನಾವಿಲ್ಲಿ ಇವಾಗ ಮಾಡಿರೋ ಉಂಡೆ ಅಳತೆನಲ್ಲಿ 2 ಉಂಡೆ ಮಾಡಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ 2 ದಪ್ಪ ರೊಟ್ಟಿ ಮಾಡ್ಕೊಂಡಿದ್ವಿ. 2 ದಪ್ಪ ರೊಟ್ಟಿ ಮಾಡಿಕೊಂಡು ಉಂಡೆನ ಕಟ್ಟಿದ್ವಿ. ಈಗ ನೋಡ್ತಾ ಇದ್ದೀರಾ, 2ನೇ ಉಂಡೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೋಪ್ ಯು ಆಲ್ ಲೈಕ್ಡ್ ದಿಸ್ ವಿಡಿಯೋ ಆ್ಯಂಡ್ ಟ್ರಸ್ಟ್ ಮೀ,
ಈ ರೊಟ್ಟಿ ಉಂಡೆ ರೆಸಿಪಿ ತುಂಬಾ ರುಚಿಯಾಗಿತ್ತು. ಚಿಕ್ಕ ಮಕ್ಕಳಿಗಂತೂ ತುಂಬ ಫೇವ್ರೆಟ್ ಆದ ರೆಸಿಪಿ ಆಗುತ್ತೆ. ಆ್ಯಂಡ್ ಇದಾಗಿತ್ತು ರೊಟ್ಟಿ ಉಂಡೆ ಅಥವಾ ರೊಟ್ಟಿ ಮುಟಗಿ ರೆಸಿಪಿ. ಥ್ಯಾಂಕ್ ಯು.